ಮಾದಿಗ ಸಮಾಜಕ್ಕೆ ತಾತ ಮುತ್ತಾತರಿಂದ ಜೀತವ ಮಾಡಿದವನೇ. ಯಾಕಂದ್ರೆ ನಾವು ಪ್ರತಿಯೊಂದು ರಂಗದಲ್ಲಿ ಸಹ ಏನಾಗಿದೆ ನಮ್ಮ ಮಾದಿಗ ಸಮಾಜ ಅಂತಕ್ಕಂಥದ್ದು ನಾವು ಒಂದು ಶಿಕ್ಷಕ ವೃತ್ತಿಯಲ್ಲಿ ಸತ್ತ 13 ವರ್ಷ ಮೋಹನ್ ದಾಸ್ ಅವರು ವರದಿಯನ್ನು ಪ್ರಕಾರ ಮಾಡಿದ್ರಿ, ದಯಮಾಡಿ ಅದನ್ನ ತಾವು ಜಾರಿಗೊಳಿಸಬೇಕು. ಇವತ್ತೇನು ನಿನ್ನೆ ಮಾಡಿದ್ರು, ಆದ್ರೆ ಏನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ 56 ರಕ್ತವನ್ನು ಚೆಲ್ಲುತ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂಡೂರು ತಾಲೂಕಿನ ಮಾದಿಗ ಸಮಾಜಕ್ಕೆ, ಸಂಡೂರು ತಾಲೂಕಿನ ಮಾದಿಗ ಸಮಾಜಕ್ಕೆ ಇಂದು ಬೆಳಗ್ಗೆ ಮುಂಜಾನೆ 4 ಗಂಟೆಯಿಂದ 9 ಗಂಟೆವರೆಗೂ ಎಲ್ಲ ನಮ್ಮ ಸಮಾಜದ ಯುವ ಮಿತ್ರರು ಹಿರಿಯರು ಪೂರ್ಣ ಒಳಮೀಸಲಾತಿ ಬಂದು ಯಶಸ್ವಿ ಮಾಡಿದ್ದೀರಿ. ನಂತರ ಸಂಡೂರು ತಾಲೂಕಿನ ಎಲ್ಲ ಹಳ್ಳಿ ಭಾಗದಿಂದ ಬಂದಿರುವಂತಹ ನಮ್ಮ ಮಾದಿಗ ಸಮಾಜ ತಾಯಂದಿರಿಗೂ ಯುವಕರಿಗೂ ಹಿರಿಯರಿಗೂ ಭೀಮ ವಂದನೆಗಳು ಸಲ್ಲಿಸುತ್ತಾ, ಈ ದೇಶದ ಜಾತಿವಾದಿಗಳ ಸೇವಕರಲ್ಲ ನಾವು, ಈ ದೇಶದ ಜಾತಿವಾದಿಗಳ ಸೇವಕರಲ್ಲ, ಈ ದೇಶವನ್ನು ಕಟ್ಟಿಗಳಿಸಿದ ಈ ದೇಶದ ಮೂಲ ನಿವಾಸಿಗಳು, ಈ ದೇಶದ ವಾರಸುದಾರರಾದ ಜಗತ್ ಪಂಡಿತ ಶಿಕ್ಷಣ ಪ್ರೇಮಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮಿಸುತ್ತಾ, ಬಂಧುಗಳೇ, ಈ ನಮ್ಮ ಒಳ ಮೀಸಲಾತಿ ಸುಮಾರು 35 ವರ್ಷಗಳ ಕಾಲದಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ, ಪ್ರಾಣ ಬಲಿದಾನಗಳನ್ನು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾಮಿ, ಇವತ್ತು ನಾವು ಸಂಡೂರು ತಾಲೂಕಿನಲ್ಲಿ ಬೃಹತ್ ಪ್ರತಿಜ್ಞೆ ಮಾಡ್ತಿದ್ದೀವಿ. ಹಿಂದೆ ನಮ್ಮ ಮಾದಿಗ ಸಮಾಜ 100 ವರ್ಷಗಳ ಕಾಲ ಶೋಷಣೆಗೆ ಒಳಗಾಗಿದೆ. ಸಮಾನತೆಯ ವಿರೋಧಿಗಳು ನಮ್ಮ ಮಾದಿಗರ ಗುಡಿಸಲಿಗೆ ಬೆಂಕಿ ಹಚ್ಚಿದ್ದಾರೆ, ನಮ್ಮ ಮಾದಿಗರನ್ನು ಕೇರಿಗಳಿಂದ ಹೊರ ಓಡಿಸಿದ್ದಾರೆ, ನಮ್ಮ ಮಾದಿಗರನ್ನು ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ಕುಡಿಯಲು ನೀರು ಕೂಡ ಮುಟ್ಟಲು ಬಿಟ್ಟಿಲ್ಲ, ಬಾವಿಗಳಿಗೂ ಬಿಟ್ಟಿಲ್ಲ, ಗುಡಿಗಳ ಮಂದಿರಗಳಲ್ಲಿ ಪ್ರವೇಶ ಕೊಟ್ಟಿಲ್ಲ. ಇಂಥ ಶೋಷಣೆಗೆ ಒಳಗಾಡಿ 100 ವರ್ಷಗಳ ಅನುಭವಿಸಿದ ಮಾದಿಗ ಸಮಾಜಕ್ಕೆ ಈಗಲೂ ಸಹ ಅನ್ಯಾಯ ಆಗ್ತಿದೆ. ಕಳೆದ ಬಾರಿ ಕೇಂದ್ರ ಸರ್ಕಾರ ಸದಾಶಿವ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿ ಮಾದಿಗ ಸಮಾಜಕ್ಕೆ ಅನ್ಯಾಯ ಆಗಿದೆ. ರಾಜ್ಯ ಸರ್ಕಾರಗಳು ಯಥಾವತ್ತಾಗಿ ಜಾರಿಗೆ ಮಾಡಬಹುದು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ನಮ್ಮ ಮಾದಿಗ ಸಮಾಜದ ಬರೇ ವೋಟ್ ಬ್ಯಾಂಕಿಗೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಬಲಿಷ್ಠವಾಗಿ ಮಾಡಲು ನಮ್ಮ ಯುವ ಪೀಳಿಗೆಯನ್ನು ಉಪಯೋಗಿಸುತ್ತಿದ್ದಾರೆ. ಆದ್ರೆ ಉಪಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಂದಾಗ ಹೇಳ್ತಾರೆ, ಮಾದಿಗ ಒಳ ಮೀಸಲಾತಿ ನಾನೇ ಮಾಡ್ತೀನಿ ಅಂತ. ಎಲ್ಲಿ ಹೋತಪ್ಪ ಭರವಸೆ ಸಿದ್ದರಾಮಯ್ಯರೇ? ನೀವು ಕೊಟ್ಟಂತ ಭರವಸೆ ಎಲ್ಲಿ ಹೋಯ್ತು? ಬರೀ ಮಾದಿಗರನ್ನ ನೀವು ಅವರು ಸ್ವಾಭಿಮಾನಿಗಳು, ಪ್ರಾಮಾಣಿಕ ವ್ಯಕ್ತಿಗಳು, ತಾಯಿ ಹೃದಯ ಅಂತ ಇರುವರು ಅಂತೇಳಿ ಅವರು ನೀವು ನಂಬಿಕೆ ದ್ರೋಹ ಮಾಡ್ತಿದ್ರಿ. ಇವತ್ತು ನೀವು ಕಾಂಗ್ರೆಸ್ ಸರ್ಕಾರದ ಸಂಪುಟ ಸಭೆ ಏನು ಸಚಿವರಿದ್ದೀರಿ, ಮಾದಿಗರ ಬೀದಿಯಲ್ಲಿ ಕುಂದಿರಿಸಿ ಪ್ರತಿಭಟನೆ ಮಾಡಬೇಕು, ಬೀದಿಗಿಳಿಸಕ್ಕೆ ನೀವು ಕುತಂತ್ರ ಮಾಡಿರ್ಬೋದು. ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಮ್ಮ ಸರ್ಕಾರ ಬೀಳಿಸುವ ಮುಖಾಂತರ ಮಾದಿಗರ ತಾಕತ್ತು, ಮಾದಿಗರ ಬುದ್ಧಿವಂತಿಕೆಯನ್ನು ತಿಳಿಸ್ತೀವಿ ಅಂತ ಹೇಳಕ್ಕಿದ್ದೀನಿ. ಒಳ ಮೀಸಲಾತಿ ಹೋರಾಟ ಇಷ್ಟು ಸಂಪೂರ್ಣವಾಗಿ ಬೆಂಬಲ ಸೂಚಿಸುವಂತಹ ಎಲ್ಲ ನಮ್ಮ ಮಾದಿಗ ಸಮಾಜಕ್ಕೆ ಭೀಮ ವಂದನೆಗಳು. ಜೈ ಭೀಮ್, ಜೈ ಮಾದಿಗ.